ಪ್ರತಿದಿನ ರೊಟ್ಟಿ ಚಪಾತಿ ಪಲ್ಯ ಪರೋಟಗಳು ಮತ್ತು ಇಡ್ಲಿ ದೋಸೆ ಈ ರೀತಿ ಎಲ್ಲ ಮಾಡಿರ್ತೀವಿ ರೀ. ವಾರಕ್ಕೊಂದ್ಸತಿನೋ 15 ದಿನಕ್ಕೊಂದ್ಸತಿನೋ ಸ್ವಲ್ಪ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ಟಿರ್ತೀನಿ. ಸೊ ಇವತ್ತು ಏನು ಮಾಡ್ಕೊಡಕತ್ತೀನಿ ಅನ್ನೋದನ್ನು ವ್ಲಾಗ್ನಾಗ ಶೇರ್ ಮಾಡ್ಕೊಡಕತ್ತೀನಿ. ಪೂರ್ತಿ ವ್ಲಾಗ್ ನೋಡಿರಿ. ಹಾಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ನೋಡೋಣ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗು ಶುರು ಮಾಡಕತ್ತೀನಿ ನೋಡ್ರಿ. ಟೈಮ್ ಬಂದಾಗಲೇ 7 ಗಂಟೆ ಆಗಕ್ಕೆ ಬಂದೈತಿ. ಜಸ್ಟ್ ನಾನು ದೇವ್ರ ಮುಂದೆ ದೀಪ ಹಚ್ಚಿ ಕೂತ್ಕೊಂಡೆ ನೋಡ್ರಿ. ಒಂದು ಸ್ವಲ್ಪ ಕಸ ಗುಡಿಸ್ಕೊಳ್ಳೋದಿದ್ರೆ ಗುಡಿಸ್ಕೊತೀನಿ ಸಂಜೆ ಮುಂದೆ, ಇಲ್ಲ ಅಂದರೆ ಏನೂ ಇಲ್ಲ. ನಮ್ಮ ಸಿದ್ದು ಇದೆ ಏನಾದರೂ ಹರಡಿದ್ನ ಅಂದ್ರೆ ಮತ್ತು ನಾನು ಏನಾದರೂ ಒಂದು ಸ್ವಲ್ಪ ಅದು ಇದು ಕ್ಲೀನಿಂಗ್ ಕೆಲಸ ಮಾಡಿಕೊಂಡೆ ಅಂತಂದರೆ ತರಕಾರಿ ಏನು ಮತ್ತು ಏನಾದರೂ ಬಿಡಿಸ್ಕೊಳ್ಳೋದೈತೆ ಅಂದರೆ ಅದನ್ನೆಲ್ಲ ರೆಡಿ ಮಾಡ್ಕೊತೀನಲ್ಲ. ಹಾಗೇನಾರ ಒಂದು ಸ್ವಲ್ಪ ಗಲೀಜಾಗೈತೆ ಅಂದರೆ ಸಾಯಂಕಾಲ ಗುಡಿಸ್ಕೊತೀನಿ, ಇಲ್ಲ ಅಂದರೆ ದೇವ್ರ ಮುಂದೆ ಅದು ದೀಪ ಹಚ್ಚಿಬಿಡ್ತೀನಿ. ಯಾಕಂದರೆ ಸಿದ್ದು ಬೆಳಗ್ಗೆ 7:15 ಹೋದ್ರಂದ್ರೆ ಅವನು 3 ಗಂಟೆನೇ ಆಗ್ತೈತಲ್ಲ ರೀ. ಹೀಗಾಗಿ ಊಟ ಮಾಡಿದ್ರೆ ಒಂದು ಸ್ವಲ್ಪ ಆಟ ಆಡೋದು ಮತ್ತು ಹೋಮ್ವರ್ಕ್ ಅದನ್ನ ಮಾಡೋಕೆ ಹಾಕ್ಬಿಡ್ತಾರೆ. ಮನೆಯವ್ರು ಬಂದ್ರೂ ಲಘುನ ಬಂದು ಊಟ ಮಾಡೋಕ್ಕಾರ, ಇಲ್ಲ ಸಿದ್ದನ್ನ ಕರ್ಕೊಂಬಂದು ಊಟ ಮಾಡಿ ಹೋಗ್ಬಿಡ್ತಾರಲ್ಲ. ಹೀಗಾಗಿ ಇಡೀ ದಿನ ನಾನು ಹೋಗ್ಬೇಕಿರ್ತೀನಲ್ಲ, ಅಷ್ಟೊಂದೇನು ಗಲೀಜಾಗಿರೋಂಗಿಲ್ಲ. ಸಿದ್ದು ಇದ್ದರೆ ಯಾವಾಗಾದರೂ ಒಂದು ಸ್ವಲ್ಪ ಏನಾದರೂ ಒಂದು ಆಟ ಅದು ಇದು ಡ್ರಾಯಿಂಗ್ ಮಾಡೋದಿತ್ತು ಅಂದರೆ ಅತ್ತಾಗಿತ್ತಾಗಿ ಏನಾರ ಒಂದು ಸ್ವಲ್ಪ ಸಾಮಾನು ಕಿತ್ತು ಹಾಕೋದು ಏನಾರು ಮಾಡ್ತಾನೆ. ಸೊ ಹಂಗೇನಾರ ಗಲೀಜಾದರೆ ಗುಡಿಸ್ಕೊತೀನಿ, ಇಲ್ಲ ಅಂದರೆ ಹಂಗೆ ಇದು ಮಾಡಿರ್ತೀನಿ. ಸೊ ಈಗ ಈವ್ನಿಂಗ್ ರೂಟೀನ್ ಎಷ್ಟಾಯ್ತು ನೋಡ್ರಿ. ಇನ್ನು ಮಧ್ಯಾಹ್ನದ್ದು ಅನ್ನ ಮಾಡಿದ್ನಲ್ಲ, ಸೊ ಅನ್ನ ಮತ್ತು ಆಮೇಲೆ ಇದು ಸಾರು ಮತ್ತು ಬೆಳಗ್ಗೆ ಧೀರಜ್ಗ ಅಂತಂಥೇಳಿ ಸಿದ್ದುಗ ಧೀರಜ್ಗ ಅಂತಂದೇಳಿ ಕ್ಯಾಬೇಜ್ ಗಡ್ಡೆ ಪಲ್ಯ ಮಾಡಿದ್ದೆ. ಗೋಬಿ ಪಲ್ಯ ಅಂತಿಲ್ಲ, ಅವರಿಬ್ಬರು ತಿಂತಾರೆ, ಅವ್ರಿಗೆ ಇಷ್ಟ ಆಕತಿ. ಹೀಗಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಗೋಬಿ ಪಲ್ಯ ಮಾಡ್ಕೊಂಡಿದ್ದೆ. ತರಕಾರಿ ಇದ್ದಿದ್ದಿಲ್ಲ, ತರಕಾರಿ ತೊಗೊಂಬಂದೆ ನೋಡ್ರಿ. ಮಳೆನೂ ಒಂದು ಸ್ವಲ್ಪ ಇತ್ತಲ್ಲ, ಹೀಗಾಗಿ ಏನೋ ಬೆಳಗ್ಗೆ ನಾನು ಬ್ಲಾಗ ಮಾಡೋಕ್ಕೆ ಹೋಗಲಿಲ್ಲ. ತರಕಾರಿ ತರೋದ ಒಂದು ನಮ್ಮ ಮನೆಯವ್ರು ಹೋಗ್ಬಿಟ್ರೆ ನಾನು 2 ವೀಲರ್ ಮೇಲೆ ತೊಗೊಂಬರ್ತೀನಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಟೊಮೆಟೊ ಮತ್ತು ಬೇರೆ ಒಂದು ಸ್ವಲ್ಪ ಸೊಪ್ಪು ಅದು ಬೇಕಾಗಿತ್ತು, ಒಂದು ತೊಗೊಂಡು ಬಂದೆ. ಮತ್ತಿನ್ನು ಹುಡುಗರಿಗೆ ಎಗ್ ಅದು ಬೇಕಾಗಿತ್ತು, ಅದನ್ನು ಎಲ್ಲ ತೊಗೊಂಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಾಗ ಮಧ್ಯಾಹ್ನ ಬರೀ ಅನ್ನ ಸಾರು ಅಷ್ಟೇ ಮಾಡಿದ್ದೆ ಊಟಕ್ಕೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ. ಧೀರಜ್ ಅವನು ಒಂದು ಸ್ವಲ್ಪ ಇದನ್ನು ತಿಂದು ಹೋಗಿದ್ದೆ, ಹಾಲು ಉಪ್ಪಿಟ್ಟು ತಿಂದು. ಸೊ ಹೀಗಾಗಿ ಮಧ್ಯಾಹ್ನ ಅನ್ನ ಸಾರು ಆಗೈತಿ, ಏನಾರ ಮಾಡಿಕೊಟ್ರಾತು ಅಂತಂದು ಹೇಳಿ ಹುಡುಗರಿಗೆ ರೆಡಿ ಮಾಡ್ಕೋತೀನಿ. ಹಂಗೆ ನಮ್ಗೆ ಅನ್ನ ಮಧ್ಯಾಹ್ನದ ಸ್ವಲ್ಪ ಜಾಸ್ತಿ ಉಳ್ಕೊಂಡ್ಬಿಟ್ಟೈತಿ. ಜಾಸ್ತಿ ಮಾಡಿದೆ ಅಂದರೆ ಜಾಸ್ತಿ ಉಳಿದ್ಬಿಡ್ತದೆ ನೋಡಿರಿ. ಸೊ ಹಿಂಗಾಗಿ ಅದನ್ನೇನು ಮಾಡ್ಬೇಕಂತ ಮಾಡಿ ಚಿತ್ರಾನ್ನ ಮಾಡ್ಬೇಕಂತ ಮಾಡೀನಿ. ಸೊ ಚಿತ್ರಾನ್ನ ಮಾಡಿ ಎಗ್ ಬಾಯ್ಲ್ ಮಾಡಿಕೊಟ್ರೆ ತಿಂತಾರೆ. ಮತ್ತು ಹುಡುಗರಿಗೆ ಏನಾದರೂ ಒಂದು ಸ್ವಲ್ಪ ಪಾಸ್ತಾ ಅಂದ್ರೆ ಏನಾದ್ರು ಡಿಫ್ರೆಂಟಾಗಿ ಏನಾರು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿನಿ. ಮಶ್ರೂಮ್ ತೊಗೊಂಬಂದಿದ್ದೆ, ಭಾಳ ದಿನ ಆಗಿತ್ತು ಮಶ್ರೂಮ್ ತೊಗೊಂಡು ಬಂದಿದ್ದಿಲ್ಲ. ಸೊ ಮಶ್ರೂಮು ಅದೆಲ್ಲ ತರಕಾರಿದು ಹಾಕಿ ಪಾಸ್ತಾ ಮಾಡಿಕೊಡ್ತೀನಿ. ಸೊ ಇವತ್ತಿನ ಪಾಸ್ತಾ ಹೆಂಗೆ ಮಾಡ್ತೀನಿ ಅಂತ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬರ್ರಿ ಅಡುಗೆ ಮನೆಗೆ ಹೋಗೋಣ. ಇನ್ನೊಂದು ಸ್ವಲ್ಪ ಲೇಟಾಗೇನೆ ಕಟ್ಟಿಂಗ್ ಎಲ್ಲ ಶುರು ಮಾಡ್ತೀನಿ. ಏನೋ ಕಿಚನಾಗ ಆಲ್ಮೋಸ್ಟ್ ಕೆಲಸ ಆಗೈತೆ ನೋಡ್ರಿ. ಸೊ ಸ್ವಲ್ಪ ಪಾತ್ರೆ ಇದು ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಎಲ್ಲ ಆಗೈತಿ. ಒಂದು ಸ್ವಲ್ಪ ನಾ ಪಾಸ್ತಾ ಕುದಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ ಈವ್ನಿಂಗ್ ರೂಟೀನ್ ಎಲ್ಲ ಆಗೈತಿ. ಸ್ವಲ್ಪ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಡ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆ ಬಿಸಿ ಬಿಸಿ ಚಿತ್ರಾನ್ನ ಒಗ್ಗರಣೆ ಹಾಕಿ ಮಾಡಿಕೊಡ್ತೀನಿ. ನಿಂಬೆಹಣ್ಣಿನ ಮಾಡೋಂಥದ್ದು ಏನು ಮಸಾಲೆ ಖಾರ ಹಾಕಿ ಮಾಡ್ತೀವಿ ನಾವು. ಸೊ ಅದೊಂಥರ ನೋಡೋಣ. ಈಗ ಪಾಸ್ತಾಕ್ಕೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ. ಫಸ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ. ತರಕಾರಿ ತೊಗೊಂಬಂದೆ ಅಂದರೆ ಅದನ್ನೆಲ್ಲ ಬಿಡಿಸ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಎಲ್ಲ ಆಕತಿ. ಮೆಂತ್ಯ ಸೊಪ್ಪು ಹಾಗೆ ಇಟ್ಟಿನಿ ನೋಡಿರಿ. ಮೆಂತ್ಯ ಸೊಪ್ಪು ಅಂದು ಬಿಡಿಸ್ಕೊಂಡೇ ಇಲ್ಲ. ಸೊ ಬಿಡಿಸ್ಕೋಬೇಕು ಮೆಂತ್ಯ ಸೊಪ್ಪು. ಪಾಲಕ್ ಮಾತ್ರ ಅಂದರೆ ನಾನು ಡೈಲಿ ಹೋಗ್ತೀನಲ್ಲ ಮಾರ್ಕೆಟಿಗೆ, ಆ ಮಾರ್ಕೆಟಿಗೆ ಹೋಗಿದ್ದಿಲ್ಲ. ಸೊ ಇಲ್ಲಿ ಸ್ಟಾರ್ ಬಜಾರಿಗೆ ಹೋಗಿದ್ದೀನಿ. ಮತ್ತು ಪಾಲಕ್ಕಂತೂ ಹಿಂಗೆಲ್ಲ ಕವರ್ ಮಾಡೇ ಕೊಟ್ಟಾರೆ ನೋಡ್ರಿ, ಎಷ್ಟು ಚಂದ ಐತಿ. ಸೊ ಉಳ್ಕಿದ್ದು ಅದು ಮೆಂತ್ಯ ಮತ್ತು ಕೊತ್ತಂಬರಿ ಮತ್ತು ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಒಂದು ಸ್ವಲ್ಪ ಫ್ಲವರು ಈ ಥರದ್ದು ತರಕಾರಿ ತೊಗೊಂಬಂದೀನಿ. ಸೊ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ. ಪಾಸ್ತಾಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಾಸ್ತಾ ಮಾಡ್ಬೇಕಂತ ಅಂದ್ಕೊಂಡಿನಿ. ಬರ್ರಿ ಅದನ್ನು ಹೆಂಗೆ ಮಾಡ್ತೀನಿ ಅಂತ ಇವತ್ತು ಶೇರ್ ಮಾಡ್ಕೊತೀನಿ. ಹಾಗೆ ಮಾಡ್ಬೇಕಾರೆ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಪಾಸ್ತಾಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಳತ್ತೀನಿ ನೋಡ್ರಿ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ ಎಷ್ಟು ಹಾಕ್ತೀನಿ. ಬೀನ್ಸು ಅಷ್ಟೊಂದು ಇವರಿಬ್ಬರು ಇಷ್ಟಪಡೋಂಗಿಲ್ಲ. ಸೊ ಹೀಗಾಗಿ ಬೀನ್ಸ್ ಏನು ಹಾಕಕ್ಕೆ ಹೋಗೋಂಗಿಲ್ಲ. ಇಷ್ಟು ಇವನ್ನೆಲ್ಲ ಏನು ಮಾಡ್ತೀರ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊತೀನಿ. ಸೊ ಅದಾದಮೇಲೆ ಒಂದು ಸೈಡ್ ಪಾಸ್ತಾ ನೀರು ಕುದಿಯೋಕೆ ಇಟ್ಕೊತೀನಿ.
ನಾನು ಕಿಚನ್ನಾಗ ಕೆಲಸ ಮಾಡಕತ್ತೀನಿ ಅಂತಂದ್ರೆ ಒಂದು ಅರ್ಧ ಮುಕ್ಕಾಲು ತಾಸ್ನಾಗ ನನ್ನ ಕಿಚನ್ ಕೆಲಸ ಮುಗಿದೋಕೈತಿ. ಸಾಯಂಕಾಲದ ಅಡುಗೆ ಅಷ್ಟೊಂದು ನಾನು ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಪಟ್ 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 ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ನೋಡ್ರಿ ಅಷ್ಟೇ ಮೊದಲ. ಸೊ ಇವೆಲ್ಲ ಈಗ ಕಟ್ ಮಾಡ್ಕೊಳ್ತೀನಿ. ಈರುಳ್ಳಿ ಹೆಂಗಂದ್ರೆ ನಾನು ಈರುಳ್ಳಿನ ಜಾಸ್ತಿ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಮಳೆಗಾಲದಾಗ. ಅಂದ್ರೆ ಆಮೇಲೆ ಚಳಿಗಾಲದಾಗ ಹೋಗೋಕ್ಕಾಗಂಗಿಲ್ಲ ಅಂತಂದೇಳಿ ಒಂದು 50 ಕಿಲೋದು ಚೀಲ ತಂದು ಇಟ್ಕೊಂಡ್ಬಿಡ್ತೀನಿ ನಾನು ಈರುಳ್ಳಿ. ಆದರೆ ಈ ವರ್ಷ ಏನಾಗ್ಬಿಟ್ಟು ಅಂದರೆ ಭಾಳ ಸಣ್ಣ ಸಣ್ಣ ಸಿಕ್ಬಿಟ್ಟು ನಂಗೆ. ನಿಮಗೆ ಮೋಸ್ಟ್ಲಿ ಮಾರ್ಕೆಟ್ ನಾನು ತೋರಿಸ್ತೀನಿ ಭಾಳಷ್ಟು ವಿಡಿಯೋದಾಗ. ಸೊ ಅಲ್ಲೇನು ಮಾಡ್ತೀನಿ ಅಂದ್ರೆ ಹೋಲ್ಸೇಲ್ ರೇಟ್ನಾಗ ಒಂದು ಪೋತ ಅಂತಂದು ಹೇಳಿ ಹಾಕ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು ಮಳೆಗಾಲ ಬರಲಿಕ್ಕೆ. ಅಂದರೆ ಏಪ್ರಿಲ್ ಮಾರ್ಚ್ ಇಲ್ಲ ಹಿಂಗೆ ಮೇದಾಗ ನೋಡಿಕೊಂಡು ಸ್ವಲ್ಪ ಸೋವೆ ಇದ್ದಾಗ ಏನು ಮಾಡ್ತೀನಿ ಅಂದರೆ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀವಿ. ಸೊ ಅಂದರೆ ಮುಂಚೆ ಹಾಕಿರ್ತೀವಿ. ಈಗ ಮಳೆಗಾಲದಾಗ ಹೋಗೋಕ್ಕವಲ್ಲ ಅನಿಸುತ್ತೆ ಜೀವ ಕಡೆ ಹೇಳ್ಬೇಕಂದ್ರೆ. ಇವತ್ತು ಸ್ವಲ್ಪ ಸಣ್ಣ ಸಿಕ್ಕು ಈರುಳ್ಳಿ ಏನು ಮಾಡೋಕ್ಕಾಗಲ್ಲ. ಅವನ್ನೆಲ್ಲ ಹಾಕ್ಕೊಳ್ಳೋದು ನೋಡಿ. ಕಟ್ ಮಾಡ್ಕೊತೀನಿ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಮತ್ತೆ ಮಸ್ತಾ ಇದ್ವೆಲ್ಲ ಕುದ್ದಕ್ಕೆ ಇಟ್ಕೊಂಡೇನು ನೋಡ್ರಿ. ಇಲ್ಲೇ ತರಕಾರಿ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮಾಟೊ, ಕ್ಯಾರೆಟ್ ಮತ್ತು ಇಷ್ಟು ಹೆಚ್ಕೊಂಡೀನಿ. ಇಲ್ಲಿ ನಾನು ಭಾಳ ಡಿಸ್ಟರ್ಬೆನ್ಸ್ ಬರಾಕತ್ತೈತಿ ಅಂತಂದು ಹೇಳಿಬಿಟ್ಟು ಮತ್ತು ವಾಯ್ಸ್ ಓವರ್ ಕೊಡಕತ್ತೀನಿ ನೋಡ್ರಿ. ಯಾಕಂದ್ರೆ ಕೆಳಗಡೆ ಹುಡುಗರೆಲ್ಲ ಆಟ ಆಡೋದು ಮತ್ತು ಟಿ ವಿ ಸೌಂಡು ನಮ್ಮ ಮನೆಯಾಗ. ಸೊ ನಾನು ಮಾತಾಡಿದ್ದು ಈ ಥರ ನನ್ನ ಹತ್ರ ಮೈಕ್ ಬೇರೆ ಇಲ್ಲ. ಹೀಗಾಗಿ ಭಾಳ ಅಂದ್ರೆ ಭಾಳ ವಾಯ್ಸ್ ಇದಾಗಕತ್ತಿತ್ತು. ಸೊ ಹೀಗಾಗಿ ಮತ್ತಿಲ್ಲ ನಾನು ಹಿಂದಿಂದ ವಾಯ್ಸ್ ಕೊಡ್ಬೇಕಾಯ್ತು ನೋಡಿರಿ. ಸೊ ಇಲ್ಲಿ ಮ್ಯಾಕ್ರೋನಿ ಏನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿನಿ. ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ್ರಿ, ನೋಡಿಕೊಂಡು ನಾವು ತಗೊಂಡ್ರೆ ಆಗ್ತೈತಿ. ಒಂದೊಂದು ಸತಿ ನಾವು ಜಾಸ್ತಿ ಕುದಿಸ್ಬಿಟ್ವಿ ಅಂದರೆ ಅವು ಎಲ್ಲ ಒಡ್ಕೊಂಡು ಹೋಗ್ಬಿಡ್ತಾವೆ. ಸೊ ನೋಡಿ ಒಂದು ಸ್ವಲ್ಪ ಕುದ್ಮೇಲೆ ಬಸ್ಕೊಂಡು ಇಟ್ಕೋಬೇಕು. ನೀರೆಲ್ಲ ತೆಗೆದು ಮತ್ತು ಬೇಕಂದ್ರೆ ಅದ್ರ ಮೇಲೆ ತಣ್ಣೀರೆಲ್ಲ ಇದು ಮಾಡಿ ಇಡ್ಬೋದು, ಇಲ್ಲಾಂದ್ರೆ ಹಾಗೆ ಇಡ್ಬೋದು. ಅದ್ರ ಜೊತೆಗೆ ಒಂದಿಷ್ಟು ಪಾಸ್ತಾ ಮಸಾಲ ಸೇರ್ಸಾಕತ್ತೀನಿ. ಜೊತೆಗೆ ಮನ್ಯಾಗ ಇದ್ದದ್ದು ಏನೈತಲ್ರಿ ಸಾಸ್ಗಳವನ್ನೆಲ್ಲ ನಾನು ಹಾಕಾಕತ್ತೀನಿ. ಸೊ ಏನೇನು ಹಾಕಾಕತ್ತೀನಿ ಇವತ್ತು ಅನ್ನೋದು ಎಲ್ಲ ಡೀಟೇಲಾಗಿ ಶೇರ್ ಮಾಡ್ಕೋತೀನಿ. ಹಂಗೆ ನಾನು ಶಾರ್ಟ್ ವಿಡಿಯೋದಾಗ ಒಂದು ಭಾಳ ವರ್ಷನ ಒಂದು 2 ವರ್ಷನ ಆತನ್ರಿ ನಾನು ವೈಟ್ ಪಾಸ್ತಾ ಮಾಡೋದು. ವೈಟ್ ಸಾಸ್ ಪಾಸ್ತಾ ಮಾಡ್ತೀವಲ್ಲ ಅದನ್ನು ಮನ್ಯಾಗನೇ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದು ಶಾರ್ಟ್ ವಿಡಿಯೋ ಹಾಕೀನಿ. ಸೊ ನೀವು ಒಂದು ಸತಿ ಚೆಕ್ ಮಾಡಿರಿ. ಹಂಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲಿಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿರಿ. ಸೊ ವಾಯ್ಸ್ ಓವರ್ ಕೊಡಬೇಕಂದ್ರೆ ಇಷ್ಟೆಲ್ಲ ಮಾತಾಡ್ಬೇಕಾಗತ್ತೆ ನೋಡಿರಿ. ಸೊ ಇಲ್ಲೇ ಕುದ್ದವ ಇಲ್ಲ ಅಂತ ನೋಡಾಕತ್ತೀನಿ ನೋಡಿರಿ. ಸೊ ಇಷ್ಟು ಕುದಿಸ್ಕೊಂಡ್ರೆ ಸಾಕಾಕತ್ತಿ. ಇನ್ನು ನಾವು ಜರಡಿ ಒಳಗಾಯ್ತು ಮತ್ತು ಇದ್ರೊಳಗಾಯ್ತು ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಗೀತು ನೋಡಿರಿ. ಇದಕ್ಕೆ ಆಮೇಲೆ ಇನ್ನು ಕಡಾಯಿ ತೊಗೊಂಡು ಒಗ್ಗರಣೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬಟರ್ ಎರಡೂ ಹಾಕಾಕತ್ತೀನಿ ನಾನು. ಬೇಕಂದ್ರೆ ನೀವು ಬಟರ್ನಾಗೂ ಮಾಡ್ಬೋದು ರೀ, ಹಾಗೇನಿಲ್ಲ. ಸೊ ನಾನು ಒಂದು ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳಕತ್ತೀನಿ. ಇಲ್ಲೇ ನಮ್ಸಿದ್ದು ನಾನೊಂದು ತುಂಡು ಹಾಕ್ತೀನಿ ಬಟರು, ನೀನೊಂದು ತುಂಡು ಹಾಕು ಮಮ್ಮಿ ಅಂತಂದು ಹೇಳಿ ನಾನು ಒಂದು ತುಂಡು ಇಲ್ಲಿ ಹಾಕಿ ನೋಡಿರಿ. ಆಮೇಲೆ ಅವನು ಹಾಕಿದ ಮೇಲೆ ಮತ್ತು ಆ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಅವನು ಮೊಬೈಲ್ ಹಿಡ್ಕೊಂಡಿದ್ನಲ್ಲ ತಾನೇ ಒಂದು ಬಿಟ್ಟಿದ್ದೆ. ಸೊ ಅವ್ನು ಹಾಕಿದ ಮೇಲೆ ಮತ್ತೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕೊಳಕತ್ತೀನಿ ನೋಡಿರಿ. ಕೆಲವೊಂದು ಸತಿ ಮಕ್ಳಿಗೆ ಇಷ್ಟ ಆಗೋಂಥ ಈ ಥರದ್ದು ಮಾಡಿದರೂ ಏನೂ ತಪ್ಪಿಲ್ಲ ಅನ್ನಿಸ್ತತ್ರಿ. ಕೆಲವೊಮ್ಮೆ ರೊಟ್ಟಿ ಚಪಾತಿ ಎಲ್ಲ ಅಂತ ತಿಂತಿರ್ತಾರೆ. ನಾವು ಮನ್ಯಾಗ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅನ್ನಿಸ್ತತಿ. ಕೆಲವೊಂದು ಸತಿ ಸ್ವಲ್ಪ ಡಿಫ್ರೆಂಟಾಗಿ ಬೇಕಾಕತ್ತಿ ಮಕ್ಕಳಿಗೆ. ಜಾಸ್ತಿ ಇದನ್ನೇ ನಾವು ಜಾಸ್ತಿ ಕೊಡಬಾರ್ದು ಅಷ್ಟೇ. ಒಂದು 15 ದಿನಕ್ಕೆ ಒಂದು ಸತಿನೋ ತಿಂಗಳಿಗೆ ಒಂದು ಸತಿ ಈ ಥರ ನಾನು ಡಿಫ್ರೆಂಟಾಗಿ ಮಾಡಿ ಕೊಟ್ಟಿರ್ತೀನಿ. ಸೊ ಇದ್ರೊಳಗನ ಮ್ಯಾಕ್ರೋನಿ ಒಳಗನ ಈಗೆಲ್ಲ ಬೇರೆ ಬೇರೆ ವೆರೈಟಿ ಬಂದವ್ರಿ. ಸೊ ಹೀಗಾಗಿ ಆರಾಮಾಗಿ ಮಾಡಿಕೊಡ್ಬೋದು. ಗೋಧಿ ಹಿಟ್ಟಿಂದ ಮಾಡಿದ್ದು ಸಿಗ್ತಾವೆ. ಸೊ ಎಲ್ಲ ಮಾಡಿಕೊಡ್ಬೋದು. ಇದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಾನೇನು ತರಕಾರಿ ಬೇಯಿಸಿದ್ನೆಲ್ಲ ಆವಾಗ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಬೇಯಿಸ್ಕೊಳಕತ್ತೀನಿ. ಜೊತೆಗೆ ಮತ್ತು ಇವತ್ತು ಮಯೋನೀಸ್ ಮತ್ತು ಕೆಚಪ್ ಹಾಕಾಕತ್ತೀನಿ. ಟೊಮೆಟೊ ಕೆಚಪ್ ಎರಡೂ ಹಾಕಾಕತ್ತೀನಿ. ಎರಡೂ ಮಿಕ್ಸ್ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿರ್ತದೆ ರೀ. ಪಾಸ್ತಾ ಸಾಸು ಬೇರೆ ಸಿಗ್ತೈತಿ, ಬಟ್ ನನ್ನ ಮನ್ಯಾಗ ಇದ್ದಿದ್ದು ಅಂತ ಹೇಳಿದ್ನಲ್ಲ. ಸೊ ಏನೇನು ಅವೈಲೇಬಲ್ ಐತಲ್ಲ ಈಗ ಸದ್ಯಕ್ಕೆ ಅಷ್ಟು ಹಾಕಿ ನಾನು ಮಾಡ್ಕೊಳಕತ್ತೀನಿ. ಇದ್ರ ಜೊತೆಗೆ ಮತ್ತು ಪನ್ನೀರು ಆ್ಯಡ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ ರೀ, ಬೀನ್ಸು ಆ್ಯಡ್ ಮಾಡ್ಬೋದು. ಬೇಕಾದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡ್ಬೋದು. ಸೊ ನಮಗೆ ಯಾವ ರೀತಿ, ನಮ್ಮ ಮಕ್ಳು ಯಾವ ರೀತಿ ತಿಂತಾರಲ್ಲ ಆ ರೀತಿ ನೋಡಿಕೊಂಡು ಮಾಡ್ಬೋದು. ಈಗ ಎಲ್ಲ ಬೆಂದ ಮೇಲೆ ನಾನು ಮ್ಯಾಕ್ರೋನಿ ಏನೈತಲ್ಲ ರೀ
ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ಇಲ್ಲಿ ಮಿಕ್ಸ್ ಹೊತ್ನಾಗ ನಾನು ಆ್ಯಕ್ಚುಲಿ ಅದೇನದ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೋದು ಮರ್ತಿದ್ದೆ. ಮತ್ತು ಆಮೇಲೆ ನಮ್ಮ ಸಿದ್ದು ನೆನಪು ಮಾಡಿದ್ದಾರೆ ನೋಡಿರಿ. ಸೊ ಮಕ್ಳಿತ್ತಂದ್ರೆ ಅವ್ರಿಗೆ ಇಷ್ಟ ಆಗಿದ್ದು ಹಾಕಿ ಮಾಡಿಕೊಟ್ರಂತೂ ಫುಲ್ ಎಂಜಾಯ್ ಮಾಡಿ ತಿಂತಾರೆ. ಸೊ ಅದನ್ನ ಒಂದು ಸ್ವಲ್ಪ ನಾನು ಮನ್ಯಾಗ ತಂದು ಇಟ್ಕೊಂಡಿರ್ತೀನಲ್ಲ, ಹೀಗಾಗಿ ಅದನ್ನ ಒಂದು ಸ್ವಲ್ಪ ಹಾಕಾಕತ್ತೀನಿ ನೋಡಿರಿ. ಆಮೇಲೆ ನಾವೇನಾದರೂ ಪಾರ್ಸಲಿ ಪಿಜ್ಜಾ ಗಿಜ್ಜಾ ತರಿಸಿದ್ರೆ ಪೌಚ್ಗಳು ಬರ್ತಾವಲ್ಲ ರೀ, ಅವ್ನ ಏನು ಮಾಡ್ತೀನಿ ಅಂದರೆ ಎಲ್ಲ ಓಪನ್ ಮಾಡಿ ಈ ಥರ ಬಾಟ್ಲಿನಾಗ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಅವೆರಡು ಹಾಕಿದ್ವಿ, ಬಸ್ ಸಾಕಲ್ರಿ. ಇಷ್ಟಂತೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿ ಕಾಣಕತ್ತಿತ್ತು. ಸೊ ಫೈನಲಿ ರೆಡಿ ಆಯ್ತು ನೋಡ್ರಿ. ಇನ್ನು ಪಾಸ್ತಾ ಅಂತೂ ರೆಡಿ ಆಯ್ತು ನೋಡ್ರಿ. ಹಂಗೆ ವ್ಲಾಗನ್ನು ಎಂಡ್ ಮಾಡ್ತೀನಿ ರೀ. ಸೊ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣಂತ್ರಿ ಮುಂದಿನ ವ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್.